ಒಂದೇ ವೇದಿಕೆಯಲ್ಲಿ ತಾತನಿಗೆ ಸಾಹಿತ್ಯ ಗೌರವ, ಮೊಮ್ಮಗಳಿಗೆ ಸಂಗೀತದ ಕಿರೀಟ. ತಾತನ ಸಾಹಿತ್ಯ ಸಾಧನೆಗೆ ಪ್ರತಿಷ್ಠಿತ ಪ್ರಶಸ್ತಿ. ಇತ್ತ ಮೊಮ್ಮಗಳ ವಯೋಲಿನ್ ಪ್ರತಿಭೆಗೆ ದಾಖಲೆಯ ಗರಿ. ತಾತನ ಸಾಧನೆ, ಮೊಮ್ಮಗಳ ಪ್ರತಿಭೆ, ಒಂದೇ ವೇದಿಕೆಯಲ್ಲಿ ಸಾಹಿತ್ಯ ಮತ್ತು ಸಂಗೀತದ ಅಪೂರ್ವ ಸಂಗಮ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಒಂದೇ ವೇದಿಕೆಯಲ್ಲಿ ತಾತನಿಗೆ ಸಾಹಿತ್ಯ ಗೌರವ, ಮೊಮ್ಮಗಳಿಗೆ ಸಂಗೀತದ ಕಿರೀಟ. ಕಾವೇರಿ ತಾಯಿಯ ಮಡಿಲಲ್ಲಿರುವ ಪೊನ್ನಂಬೇಟೆ ಬಾಡಗಕೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ವೆಂಕಟರಮಣ ಭಟ್ ಬಿಎನ್ ಅವರು ಅರ್ಚಕವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ವಿಶಿಷ್ಟ ಸಾಧನೆ ಮಾಡಿರುವವರು. ತುಳಸಿದಾಸರ ರಾಮಚರಿತಮಾನಸವನ್ನು ಯಥಾವತ್ತಾಗಿ ಪದ್ಯರೂಪದಲ್ಲಿ ರಚಿಸಿ ರಾಮಚರಿತಮಾನಸದ ಸಂದೇಶವನ್ನು ಮನೆಮನೆಗೂ ತಲುಪಿಸುವ ಮಹತ್ವದ ಕಾರ್ಯವನ್ನು ಇವರು ಮಾಡಿದ್ದಾರೆ. ಜೊತೆಗೆ ಕವನ ರಚನೆಯಲ್ಲಿಯೂ ತಮ್ಮದೇಯಾದ ಛಾಪು ಮೂಡಿಸಿದ್ದಾರೆ. ಪ್ರಸ್ತುತ ಕಡಬ ತಾಲೂಕಿನ ಕೊಂಬಾರು ಗ್ರಾಮದ ಕೆಂಜಾಲದಲ್ಲಿ ನೆಲೆಸಿರುವ ವೆಂಕಟರಮಣ ಭಟ್ ಬಿಎನ್ ಅವರ ಸಾಹಿತ್ಯ ಸೇವೆ ಹಾಗೂ ಸಾಧನೆಯನ್ನು ಗುರುತಿಸಿ ಕಲಾ ಸ್ವದೇಶ ಫೌಂಡೇಶನ್ ವತಿಯಿಂದ ಸ್ವದೇಶ ಸೇವಾರತ್ನ ಅಕಾಡೆಮಿ ಪ್ರಶಸ್ತಿ ಹಾಗೂ ಸಾಹಿತ್ಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಅವರು ವೆಂಕಟರಮಣ ಭಟ್ ಬಿಎನ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಇದೇ ಕಾರ್ಯಕ್ರಮದಲ್ಲಿ ತಾತನ ಸಾಧನೆಗೆ ಮತ್ತೊಂದು ವಿಶೇಷ ಮೆರುಗು ನೀಡಿದ್ದು ಅವರ ಮೊಮ್ಮಗಳು ಸಾನ್ವಿ. ವಂದೇ ಮಾತರಂನ 150ನೇ ವರ್ಷದ ಅಂಗವಾಗಿ 150 ಮಂದಿ ಕಲಾವಿದರು ಸತತ 150 ನಿಮಿಷಗಳ ಕಾಲ ವಯೋಲಿನ್ ಮೂಲಕ ವಂದೇ ಮಾತರಂ ಸೇರಿದಂತೆ ಸುಮಾರು 12 ಹಾಡುಗಳನ್ನು ನುಡಿಸಿದರು. ಈ ವಿಶೇಷ ಸಂಗೀತ ಕಾರ್ಯಕ್ರಮ ಸ್ವದೇಶಿ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದ್ದು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಎಲ್ಲರೂ ಕೂಡ ನಮಸ್ಕಾರ. ಒಂದ್ಸಲ ನಮಸ್ಕಾರ ಹೇಳ್ರಿ. ನಮಸ್ಕಾರ ಮಾಡದೆ ಯಾಕೆ ಬೆಳಗ್ಗೆ ಮೂಡಿಲ್ವಾ? ನಾನು ಸಾಮಾನ್ಯವಾಗಿ ದಿನ ಭವಿಷ್ಯ ನೋಡಲ್ಲ. ಇವತ್ತು ಹೋಗಿ ನೋಡಬೇಕು ಅಂತ ಅನಿಸಿದೆ. ಇವತ್ತು ನನ್ನ ಭವಿಷ್ಯದಲ್ಲಿ ಸಜ್ಜನರ ಸಹವಾಸ ಅಂತ ಇರಬೇಕು. ಯಾಕೆಂತಂದರೆ ಇತ್ತೀಚೆಗೆ ಜಂತರ್ ಮಂತರ್ ನೋಡಿದ್ದೆ ನಾನು. ಗುರುರಾಜ ಕಲ್ಯಾಣ ಮಂಟಪನೂ ನೋಡ್ತಾ ಇದ್ದೀನಿ. ಆ ಜನ್ಸಿಯಲ್ಲಿ ಈ ಜನ್ಸಿಯಲ್ಲಿ ಅಂತ ನೋಡ್ತಾ ಇದ್ದೀನಿ ನಾನು. ಭಾಳ ಖುಷಿ ಆಗ್ತಾ ಇದೆ. ನಿನ್ನೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಬಾರಿ ಕೆಂಪು ಕೋಟೆಯ ಮೇಲಿಂದ ಒಂದೇ ಮಾತರಂ ಪೂರ್ತಿ ನಾವು ಕೇಳಿದ್ವು. ಅದು ಯಾಕೋ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಒಂದೇ ಮಾತರಂನ 2 ಚರಣಗಳ ಬಗ್ಗೆ ತುಂಬ ವಿರೋಧ ಇದೆ. ನೋಡಿದ್ದೀವಿ ನೆನೆ ಒಂದು ಪಕ್ಷದ ಕಾರ್ಯಾಲಯದಲ್ಲಿ ಒಂದೇ ಮಾತರಂ ಹಾಡುವಾಗ ಎಷ್ಟು ಅಸಹನೆ ಕಾಣ್ತಾ ಇತ್ತು ಅಂತ ನಾವು ನೋಡಿದ್ದೀವಿ. ಇವರು ಗೊತ್ತಿಲ್ಲ, ಒಂದೇ ಮಾತರಂ ನಮ್ಮ ಎಲ್ಲ ಕ್ರಾಂತಿಕಾರಿಗಳಲ್ಲಿ ಕಿಚ್ಚು ಹಚ್ಚಿಸಿದ ಒಂದು ಗೀತೆ. ಬಂಕಿಂಚಂದ್ರ ಚಟರ್ಜಿಯವರು ರೈಲಿನಲ್ಲಿ ಹೋಗ್ತಾ ಇದ್ದಾಗ, ಬಂಗಾಳದಲ್ಲಿ 24 ಪರಗಣ ಜಿಲ್ಲೆಯಲ್ಲಿ ಹೋಗ್ತಾ ಇದ್ದಾಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಆ ಸ್ಫೂರ್ತಿ ಬಂದು ಈ ಒಂದೇ ಮಾತರಂ ರಚನೆ ಆಗಿದ್ದು. ನಮಗೆಲ್ಲ ಒಂದೇ ಮಾತರಂ ಜೀವನದಲ್ಲಿ ಪ್ರೇರಣೆ ಕೊಟ್ಟ, ಸ್ಫೂರ್ತಿ ಕೊಟ್ಟ ಗೀತೆ. ಇವತ್ತು ಗುರುರಾಜ ಕಲ್ಯಾಣ ಮಂಟಪದಲ್ಲಿ ನಾವು ಒಂದೇ ಮಾತರಂನ ಪೂರ್ತಿ ಹೇಳಿದ್ವು. ಆ ಜಂತರ್ ಮಂತರಲ್ಲಿ ಭಾರತ ಮಾತೆ ನಮ್ಮ ತಾಯಿಯಾದರೆ ತಂದೆ ಯಾರು ಅಂತ ಕೇಳೋಂಥ ಸ್ಥಿತಿ. ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ ಇದೆ. ಅಲ್ಲಿ ವಿಕೃತಿ ನೋಡಿದ್ರೆ ಇಲ್ಲಿ ಸಂಸ್ಕೃತಿ ನೋಡ್ತಾ ಇದ್ದೀವಿ ನಾವು. ಇವತ್ತು ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ನಾನು ತ್ರಿವೇಣಿ ಸಂಗಮ ಕೇಳಿದ್ದೀನಿ, ಬೇರೆ ಬೇರೆ ಸಂಗಮ ಕೇಳಿದ್ದೀನಿ. ಇದೊಂದು ವಿಶಿಷ್ಟ ಸಂಗಮ. ಇದು ಮೊದಲನೇದು ನಮ್ಮ ಕಲಾ ಸ್ವದೇಶ ಫೌಂಡೇಶನ್ನಿನ 23ನೇ ವಾರ್ಷಿಕೋತ್ಸವ. ಎರಡನೇದು ಸ್ವದೇಶ ಬುಕ್ ಆಫ್ ರೆಕಾರ್ಡ್ಸ್, ಆ ಒಂದು ಪುಸ್ತಕದ ಅನಾವರಣ.
ಮೂರನೇದು 150ನೇ ವಂದೇ ಮಾತರಂ 150ನೇ ವರ್ಷದ ಒಂದು ಸಂಭ್ರಮದ ಆಚರಣೆ. ವಿಶೇಷವಾಗಿ ವೆಂಕಟರಮಣ ಅವರು ತುಳಸಿ ರಾಮದಾಸ್ ಅವರು ರಾಮಚರಿತ ಮಾನಸ ಬರೆದ ಆ ಪುಸ್ತಕವನ್ನು ಕನ್ನಡಕ್ಕೆ ಕೊಂಡು ನಮಗೆ ಇವತ್ತು ನಮ್ಮ ಜೀವನವನ್ನೇ ಪುನೀತರನ್ನಾಗಿ ಮಾಡಿದ್ದಾರೆ. ವೆಂಕಟರಮಣ BN ರವರು ಹುಟ್ಟಿದ್ದು ಕಾವೇರಿ ತಾಯಿಯ ಮಡಿಲ ಪೊನ್ನಂಪೇಟೆ ತಾಲೂಕಿನ ಬಾಡಗಕೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ. ತಂದೆ ಶ್ರೀ ನಾರಾಯಣ, ತಾಯಿ ಶ್ರೀಮತಿ ಭಾಗೀರಥಮ್ಮ ಅರ್ಚಕ ವೃತ್ತಿಯ ಜೊತೆಗೆ ಸಂಗೀತಾಭ್ಯಾಸ, ತುಳಸಿದಾಸರ ರಾಮಚರಿತ ಮಾನಸವನ್ನು ಯಥಾವತ್ತಾಗಿ ಪದ್ಯ ರೂಪದಲ್ಲಿ ರೂಪಾಂತರಿಸಿದ ಹೆಗ್ಗಳಿಕೆ ಶ್ರೀಯುತರದ್ದು. ಶ್ರೀಯುತರು ಕವನ ಬರೆಯುವುದರಲ್ಲಿಯೂ ಎತ್ತಿದ ಕೈ. ರಾಮಚರಿತ ಮಾನಸವನ್ನು ಮನಗಳಿಗೆ ಮುಟ್ಟಿಸುವುದು ಶ್ರೀಯುತರ ಅಂತರಾಳದ ಮಿಡಿತ. ಶ್ರೀಯುತರಿಗೆ ಕಲಾ ಸ್ವದೇಶದಿಂದ ಕೊಡಮಾಡಲಾಗುವ ಸ್ವದೇಶ ಸೇವಾ ರತ್ನ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಸಾಹಿತ್ಯ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಶ್ರೀಯುತರಿಗೆ ಸ್ವದೇಶ ಅಕಾಡೆಮಿ ಹಾಗೂ ಎಲ್ಲ ಕಲಾಸಕ್ತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀಯುತರಿಗೆ ದೇವರು ಆರೋಗ್ಯವನ್ನು ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಕೋರೋಣ. ಥ್ಯಾಂಕ್ ಯು. ನಮಸ್ಕಾರ.